ಈಗ ಯಾರೆಲ್ಲ ನೋಡ್ತಿದ್ರೆ ವಿಡಿಯೋನ, ನಿಜವಾದ ಪ್ರೀತಿಗೆ ಏನು ಬೇಕಾಗತ್ತೆ? ಒಳ್ಳೆ ಮನಸ್ಸು ಬೇಕಾಗತ್ತಾ? ಅಂಡರ್ಸ್ಟ್ಯಾಂಡಿಂಗ್ ಇರುವಂಥ ಒಳ್ಳೆ ಮನಸ್ಸು ಬೇಕಾಗತ್ತಾ ಅಥವಾ ದುಡ್ಡು ಬೇಕಾಗತ್ತಾ? ಸೊ ಈಗ ನಾವು ಜಸ್ಟ್ ಡಿಸ್ಕಷನ್ ಮಾಡೋಣ. ಈಗ ಮದುವೆ ಆಗಿದೆ ಅಂತ ಅನ್ಕೊಳ್ಳೋಣ, ಯಾರು ನೋಡ್ತಿದ್ರೆ ನೀವೇ ಫೀಲ್ ಮಾಡಿ. ಯಾರು ದುಡ್ಡಿದ್ರೇ ಪ್ರೀತಿ ಅಂತ ಯಾರು ಹೇಳ್ತಿದ್ದೀರಾ, ಒಂದು ಸೈಡಿಂದ ಇದನ್ನು ಯೋಚನೆ ಮಾಡೋಣ. ನೆಕ್ಸ್ಟ್ ಪಾರ್ಟಿ ಬರೋಣ. ಏನಂತ ಹೇಳಿದ್ರೆ, ಒಳ್ಳೆ ಮನಸ್ಸು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದೇನಾಗುತ್ತೆ, ನಿಜವಾಗ್ಲೂ ವರ್ಕ್ ಯಾವುದಾಗುತ್ತೆ, ಜಸ್ಟ್ ಒಂದು ಕಾಮನ್ ಆಗಿ ವಿಚಾರ ಮಾಡೋಣ. ಜಸ್ಟ್ ವಿಡಿಯೋನ ಹಂಗೆ ನೋಡ್ತಾ ಇರಿ, ಸ್ಕಿಪ್ ಮಾಡಿಬಿಡಿ. ಓಕೆ, ಈಗ ನಿಮ್ಮ ಹತ್ರ ದುಡ್ಡು ಸಿಕ್ಕಾಪಟ್ಟೆ ಇದೆ, ರೈಟ್? ತುಂಬ ದುಡ್ಡಿದೆ ನಿಮ್ಮ ಹತ್ರ. ಈಗ ನೀವೇನು ಹೇಳ್ತಾ ಇದ್ದೀರಾ, ಇವತ್ತಿನ ಪ್ರೀತಿಗೆ ದುಡ್ಡು ಬೇಕಾಗಿದೆ, ದುಡ್ಡಿದ್ರೇ ಪ್ರೀತಿ ನಿಂತ್ಕೊಳ್ಳೋವಂಥದ್ದು ಹೇಳ್ತೀರಾ, ರೈಟ್? ಅದ್ರ ಮೇಲೇ ಫೋಕಸ್ ಇದೆ, ನಿಜವಾದ ಫೀಲಿಂಗ್ಸಿಗೆ, ಒಳ್ಳೆ ಮನಸ್ಸಿಗೆ, ಒಳ್ಳೆ ಪ್ರೀತಿಗೆ ಬೆಲೆ ಇಲ್ಲ ಅಂತ ಹೇಳ್ತಿದ್ದೀರಾ. ಈಗ ಅದನ್ನು ಡಿಸ್ಕಷನ್ ಮಾಡೋಣ ಆ್ಯಂಡ್ ಯೋಚನೆ ಕೂಡ ಮಾಡೋಣ. ಈಗ ನಿಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ಕೋಟಿ 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 ಹಣ ಇದೆ, ರೈಟ್? ಆದರೆ ನೀವು ಒಂದು ಹುಡುಗಿನ ಇಷ್ಟಪಟ್ಬಿಟ್ಟು ಆ ಹುಡುಗಿನ ಮದುವೆನೂ ಕೂಡ ಆಗಿದೆ. ಬಟ್ ಆ ಹುಡುಗಿ ಇನ್ನು ಯಾರನ್ನೋ ಇಷ್ಟಪಡ್ತಾ ಇದ್ದಾಳೆ ತನ್ನ ಒಂದು ಮನಸ್ಸು ಒಳಗಡೆ, ತನ್ನ ಯೋಚನೆ ಒಳಗಡೆ. ನಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ರೈಟ್? ಬಟ್ ಆ ಹುಡುಗಿಗೆ ಅವ್ರದ್ದೇ ಯೋಚನೆ ಇದೆ. ಯಾವುದು? ಬೇರೆಯವ್ರದ್ದೇ. ಅವ್ರಿಗೆ ಯಾರಿಗೋ ಒಬ್ರಿಗೆ ಇಷ್ಟಪಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿದ್ದಾರೆ. ಬಟ್ ಈಗ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ನೀವು ಯೋಚನೆ ಮಾಡಿ, ದುಡ್ಡಿದ್ರೆ ಎಲ್ಲ ಓಕೆ ಅಂತ ಯಾರು ಇದನ್ನು ಒಪ್ಕೊಳ್ತಾ ಇದ್ದೀರಾ? ಸೊ ಅಂದಮೇಲೆ ನಿಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆಯಲ್ವ, ಹಾಗಿದ್ದ ಮೇಲೆ ನಿಮ್ಮ ಜೊತೆಗಿದ್ರೂ ಕೂಡ ಬೇರೆ ಯಾರ್ದು ಬಗ್ಗೆ ಯೋಚನೆ ಬರಬಾರ್ದಿತ್ತಲ್ಲಿ. ಇದು ಒಂದು ಪಾಯಿಂಟ್, ಇದನ್ನು ಕೂಡ ಪಾಯಿಂಟ್ ಔಟ್ ಮಾಡಿ ಯೋಚನೆ ಮಾಡಿ. ನೆಕ್ಸ್ಟ್ ಬರೋಣ. ಎಷ್ಟೋ ಇವತ್ತು ಸಿಕ್ಕಾಪಟ್ಟೆ ದುಡ್ಡಿದೆ, ಬಟ್ ದುಡ್ಡಿಂದ ಇವತ್ತು ಎಲ್ಲೋ ಮದುವೆ ಆಗಿದೆ ಅನ್ಕೊಳ್ಳ, ದುಡ್ಡಿದೆ, ಕಾರಿಗೆ ಡ್ರೈವರ್ ಇಟ್ಕೊಳ್ತಾರೆ, ಕಳಿಸ್ಕೊಡ್ತಾರೆ, ಶಾಪಿಂಗ್ ಮ್ಯಾಲಿಗೆ ಶಾಪಿಂಗ್ ಹೋಗ್ತಾರೆ, ಹಾಸ್ಪಿಟಲ್ ಅವ್ರನ್ನೇ ಕಳಿಸ್ತಾರೆ, ಡ್ರೈವರ್ಗಳನ್ನ ಕಳಿಸ್ಕೊಡ್ತಾರೆ, ಯಾವುದೋ ಪಾರ್ಟಿಗೆ ಡ್ರೈವರ್ಗಳನ್ನ ಕಳಿಸ್ಕೊಡ್ತಾರೆ, ಎಲ್ಲದಕ್ಕೂ ಅವ್ರನ್ನೇ ಕಳಿಸ್ಕೊಡುವಾಗ ಮತ್ತು ಗಂಡ ಆಗಿ ಇದ್ದಂಥವನು ಅಥವಾ ಲವರ್ ಆಗಿದ್ದಂಥವನು ಏನೀಗ, ಅಥವಾ ದುಡ್ಡಿನೊಟ್ಟಿಗೆ ಸಂಸಾರ ಮಾಡ್ಲಿಕ್ಕೆ ಆಗತ್ತಾ? ಇದು ಒಂದು ಸೈಡ್. ಈಗ ನೆಕ್ಸ್ಟ್ ಪಾರ್ಟಿಗೆ ಬರೋಣ. ಎಸ್, ದುಡ್ಡು ಬದುಕಕ್ಕೆ ಬೇಕು, ಬಟ್ ಎಲ್ಲದಕ್ಕಿಂತ ಮುಖ್ಯ ದುಡ್ಡು ಬೇಕು, ಬಟ್ ಮೇಜರ್ ಆಗಿ ಬೇಕಾಗಿರೋದು ಆ ವ್ಯಕ್ತಿನ, ಆ ಭಾವನೆಗಳನ್ನು ಹಂಚ್ಕೊಳ್ಳುವಂಥ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂಥ, ಒಳ್ಳೆ ನಂಬಿಕೆ ಇರುವಂಥ ಒಂದು ಪ್ರೀತಿ ಬೇಕಾಗಿರುತ್ತೆ. ಅದಿದೆ ಅನ್ಕೊಳ್ಳೋಣ. ಎಲ್ಲ ಟೈಮಲ್ಲಿ ಜೊತೆಗಿರ್ತಾರೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಪಾರ್ಟಿಗೆ ಹೋಗ್ತಾರೆ, ಸಿನಿಮಾಗೆ ಹೋಗ್ತಾರೆ, ಅಂಡರ್ಸ್ಟ್ಯಾಂಡಿಂಗ್ ಇರ್ತಾರೆ ಅಂತ ದುಡ್ಡಿಲ್ಲ, ಮತ್ತು ದುಡ್ಡುಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇದೆ, ಆ ಹುಡುಗಿ ಮೈಂಡಲ್ಲೂ ಕೂಡ ಆ ಹುಡುಗನ ಭಾವನೆಗಳೇ ತುಂಬಿದೆ, ನಂಬಿಕೆ ತುಂಬಿದೆ, ಪ್ರೀತಿ ತುಂಬಿದೆ. ಸೇಮ್ ಆ ಹುಡುಗನ ಭಾವನೆಗಳು ಹುಡುಗಿನಲ್ಲಿ ತುಂಬಿದೆ. ಈಗ ಈ ಎರಡೂ ಎಕ್ಸಾಂಪಲ್ನಲ್ಲಿ ಹೇಳಿ ನೀವು, ದುಡ್ಡಿದ್ರೆ ಕೆಲವರೆಲ್ಲ ಹೆಂಗಂದ್ರೆ ಈಗಿನ ಕಾಲಕ್ಕೆ ಬ್ರದರ್ ದುಡ್ಡಿದ್ರೇ ಜಗತ್ತು. ಎಸ್, ದುಡ್ಡು ಬದುಕೋಬೇಕು, ನಿಜವಾದ ಪ್ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೋಗುತ್ತೆ. ಇದು ನಾನು ಸಿನಿಮಾಟಿಕ್ ಬೇಸ್ ಮೇಲೆ ಹೇಳ್ತಿಲ್ಲ. ಸಿನಿಮಾದಲ್ಲಿ ದುಡ್ಡು ಮತ್ತೊಂದಿನ ತೋರಿಸ್ತಾರೆ, ಬಟ್ ರಿಯಾಲಿಟಿ ಒಳಗಡೆ ಹೋದರೆ, ಈಗ ನಿಮ್ಮ ಹತ್ರ ದುಡ್ಡಿದೆ ಅನ್ಕೊಳ್ಳೋಣ, ನೀವು ಹೆಣ್ಣಿನ ಹೆಣ್ಣಿನ ಭಾವನೆಗಳಿಗೆ ಸ್ಪಂದನೆ ಮಾಡಿಲ್ಲ, ಅವಳ ಜೊತೆಗೆ ನೀವು ಸಂಸಾರಿಕ ವಿಚಾರ ಎಲ್ಲ ವಿಚಾರದಲ್ಲಿ ನೀವು ಒಂದು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿದೆ ಅಂದರೆ ದುಡ್ಡು ಮಾಡ್ಲಿಕ್ಕಂತೂ ಆಗೋದಿಲ್ಲ, ಕರೆಕ್ಟ್ ಅಲ್ವಾ? ಮನುಷ್ಯನೇ ಬೇಕಾಗುತ್ತೆ ಅಲ್ಟಿಮೇಟ್ಲಿ. ಒಬ್ಬ ಮನುಷ್ಯ ಅಂದರೆ ಯಾರು? ಒಂದು ಭಾವನೆ ಇರತಕ್ಕಂಥ ಒಬ್ಬ ವ್ಯಕ್ತಿ, ಒಂದು ಬುದ್ಧಿವಂತ ಪ್ರಾಣಿ, ಜೀವಿ, ನಂಬಿಕೆ ಎಲ್ಲ. ಹಂಗಂತೇಳಿ ನಾ ದುಡ್ಡು ಇಂಪಾರ್ಟೆಂಟ್ ಅಂತ ನಂದು ಯಾವುದೂ ವಾದ ಅಲ್ಲ. ದುಡ್ಡು ಬದುಕಲಿಕ್ಕೆ ಬೇಕು. ಕೆಲವರು ದುಡ್ಡಿದ್ರೇ ಇವತ್ತಿನ ಪ್ರೀತಿ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ನಾನು ಕ್ಲಾರಿಟಿ ಕೊಡಲಿಕ್ಕೆ ಈ ಒಂದು ವಿಡಿಯೋದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಎಸ್, ನಿಜ ಅನಿಸಿದ್ರೆ ಯಾರೆಲ್ಲ ನೋಡಿದ್ದೀರಾ ಸ್ಕಿಪ್ ಮಾಡ್ದೇನೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಸ್ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್.